ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾಟರ್ ಅಥಾರಿಟಿ ಪೆನ್ಷನರ್ಸ್ ಕೂಟದ ಆಶ್ರಯದಲ್ಲಿ ವಿದ್ಯಾನಗರ ವಾಟರ್ ಅಥಾರಿಟಿ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಕಾಸರಗೋಡು ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 15 ವರ್ಷದ ಬಾಲಕಿಯನ್ನು ಗರ್ಭಿಣಿಯಾಗಿಸಿದ ಘಟನೆ ಪ್ರಕರಣದಲ್ಲಿ ಬಾಲಕಿಯ ತಂದೆಯ ಬಂಧನ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ 24ನೇ ವಾರ್ಷಿಕೋತ್ಸವ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ. ಕಾರ್ಡ್ಕ ಜಿವಿಎಚ್ಎಸ್ ಶಾಲೆಯ ನೂತನ ಆಡಿಟೋರಿಯಂನ ಉದ್ಘಾಟನೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರಿಂದ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಾಟರ್ ಅಥಾರಿಟಿ ಪೆನ್ಷನರ್ಸ್ ಕೂಟದ ಆಶ್ರಯದಲ್ಲಿ ವಿದ್ಯಾನಗರ ವಾಟರ್ ಅಥಾರಿಟಿ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ ನಡೆಸಲಾಯಿತು. ಪೆನ್ಷನರ್ಸ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಬಾಬು ಮಣಿಯಂಗಾನ ಉದ್ಘಾಟಿಸಿದರು. ಪಿಂಚಣಿದಾರರ ಪಿಂಚಣಿ ಪರಿಷ್ಕರಣೆ ಬಾಕಿಗೆ ಅನುಮತಿ ನೀಡಬೇಕು. ನೌಕರರು ಮತ್ತು ಪಿಂಚಣಿದಾರರ ಬಾಕಿಯಾದ ಹಣಕಾಸಿನ ಸವಲತ್ತುಗಳಿಗೆ ಅನುಮತಿ ನೀಡಬೇಕು. ಸರ್ಕಾರದಿಂದ ವಸೂಲಿ ಮಾಡಿದ ಕಂದಾಯ ಆದಾಯ 719 ಕೋಟಿ ರೂಪಾಯಿ ಹಿಂದಿರುಗಿಸಬೇಕು. ಯೋಜನೆಯೇತರ ಅನುದಾನ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾದ ಉಳಿದ ಬಾಕಿ 667.41 ಕೋಟಿ ರೂಪಾಯಿಗಳನ್ನು ಅನುಮತಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಾಟರ್ ಅಥಾರಿಟಿ ಪೆನ್ಷನರ್ಸ್ ಕೂಟದ ಆಶ್ರಯದಲ್ಲಿ ವಿದ್ಯಾನಗರ ವಾಟರ್ ಅಥಾರಿಟಿಯ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ ನಡೆಸಲಾಯಿತು. ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಂತರ ನಡೆದ ಧರಣಿಯನ್ನು ಪೆನ್ಷನರ್ಸ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಬಾಬು ಮಣಿಯಂಗಾನ ಉದ್ಘಾಟಿಸಿದರು. തദ്ദേശ സ്വയംഭരണ സ്ഥാപനങ്ങളിൽ നിന്നൊക്കെ വാട്ടർ ചാർജ് ഇനത്തിൽ ലഭിച്ച 719 കോടി രൂപയുടെ കാര്യം അത് നമുക്ക് സമയബന്ധിതമായി ലഭിക്കുകയാണെങ്കിൽ നമ്മുടെ എല്ലാ കുടിശ്ശികകളും തീർത്ത ജീവനക്കാരുടെ അതുപോലെ തന്നെ പെൻഷൻകാരുടെയും തടഞ്ഞു വയ്ക്കപ്പെട്ട ആനുകൂല്യങ്ങളൊക്കെ നൽകാനുള്ള സാഹചര്യമുണ്ട്. അതുപോലെ തന്നെ നമുക്ക് കാലാനുസൃതമായി നമുക്ക് നൽകുകയാണെങ്കിൽ നമുക്ക് നൽകേണ്ട ഗ്രാൻഡിംഗ് എയ്ഡ് നമുക്ക് നൽകേണ്ട അതോറിറ്റിക്ക് നൽകേണ്ടതായ ഗ്രാൻഡിംഗ് എയ്ഡ് 67 കോടി രൂപയുടെ കാര്യങ്ങൾ സൂചിപ്പിച്ചു. അതും നമുക്ക് ലഭിച്ചിട്ടില്ല. ಪೆನ್ಷನರ್ಸ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ರಾಧಾಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಪೆನ್ಷನರ್ಸ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿವಿ ಅಶೋಕನ್ ಸ್ವಾಗತಿಸಿದರು. ಕೆಡಬ್ಲ್ಯೂಎ ಪೆನ್ಷನರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಸದಸ್ಯ ವಿ ರಾಘವನ್, ಕೆಡಬ್ಲ್ಯೂಎ ಎಂಪ್ಲಾಯೀಸ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಕೆ ವಿನೋದ್, ಕೆಡಬ್ಲ್ಯೂಎಸ್ಎ ಜಿಲ್ಲಾಧ್ಯಕ್ಷ ವಿನೋದ್ ಕುಮಾರ್ ಅರಮನ, ಕೆಡಬ್ಲ್ಯೂಎಪಿಸಿ ಪ್ರತಿನಿಧಿ ಕೆವಿ ದಾಮೋದರನ್, ಕೆಡಬ್ಲ್ಯೂಎ ಪೆನ್ಷನರ್ಸ್ ಆರ್ಗನೈಸೇಷನ್ ಪ್ರತಿನಿಧಿ ಕುಮಾರನ್ ನಾಯರ್, ರಿಟೈರ್ಡ್ ಇಂಜಿನಿಯರ್ಗಳ ಅಸೋಸಿಯೇಷನ್ ಪ್ರತಿನಿಧಿ ಪಿ ಮೊಹಮ್ಮದ್ ಕುಂಜೆ ಎಂಬಿವರು ಮಾತನಾಡಿದರು. ಕೆಡಬ್ಲ್ಯೂಎ ಪೆನ್ಷನರ್ಸ್ ಅಸೋಸಿಯೇಷನ್ ಪ್ರತಿನಿಧಿ ಕೆ ದಿನೇಶನ್ ಧನ್ಯವಾದವೆತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಅದಾಲತ್ನಲ್ಲಿ 152 ದೂರುಗಳನ್ನು ಪರಿಗಣಿಸಲಾಯಿತು. ಮೊದಲ ದಿನದಲ್ಲಿ ಪರಿಗಣಿಸಲಾದ 82 ದೂರುಗಳಲ್ಲಿ 72 ದೂರುಗಳನ್ನು ಇತ್ಯರ್ಥಪಡಿಸಲಾಗಿದೆ. ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಅದಾಲತ್ನಲ್ಲಿ 152 ದೂರುಗಳನ್ನು ಪರಿಗಣಿಸಲಾಯಿತು. ಮೊದಲ ದಿನ ಪರಿಗಣಿಸಲಾದ 82 ದೂರುಗಳಲ್ಲಿ 72 ದೂರುಗಳನ್ನು ಇತ್ಯರ್ಥಪಡಿಸಲಾಗಿದೆ. ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷ ಶೇಖರನ್ ಮಿನಿಯೋಡನ್ ಅಧ್ಯಕ್ಷತೆ ವಹಿಸಿದ್ದರು. 2019 2 പരാതികൾക്കും 2020 3 പരാതികൾക്കും പരിഹാരമായിട്ടുണ്ട്. അത് തീർപ്പ് കൽപ്പിക്കാൻ സാധിച്ചിട്ടുണ്ട്. 2022 ചുരുക്കം പരാതിയും 23 പരാതിയും 24 25 കുറച്ച് പരാതികളാണ് ഇനി ബാക്കി നാളെ കേൾക്കാനുള്ളത്. അതും മിക്കവാറും തീർപ്പ് കൽപ്പിക്കാൻ സാധിക്കുമെന്ന പ്രതീക്ഷയിലാണ് കമ്മീഷനുള്ളത്. ಆಯೋಗದ ಸದಸ್ಯರಾದ ಅಡ್ವೊಕೇಟ್ ಸೇತು ನಾರಾಯಣನ್, ಟಿಕೆ ವಾಸು, ಆಯೋಗದ ಸಹಾಯಕ ವಿಭಾಗಾಧಿಕಾರಿ ವಿ ಪ್ರಣವ್, ಎಡಿಎಂ ಪಿ ಅಖಿಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯಭರತ್ ರೆಡ್ಡಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 15 ವರ್ಷದ ಬಾಲಕಿಯನ್ನು ಗರ್ಭಿಣಿಯಾಗಿಸಿದ ಪ್ರಕರಣದಲ್ಲಿ ಬಾಲಕಿಯ ತಂದೆಯನ್ನು ಬಂಧಿಸಲಾಗಿದೆ. ಘಟನೆಯನ್ನು ಆಧರಿಸಿ ಪೋಕ್ಸೋ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದಾಗ ತಂದೆಯ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ತಿಳಿದುಬಂದಿದೆ.
ಕಾಸರಗೋಡು ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಬಾಲಕಿಯ ತಂದೆ 48 ವರ್ಷದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಕರ್ನಾಟಕ ಮೂಲದವನಾಗಿದ್ದು ಮತ್ತು ಕಾನಿಂಗಾಡ್ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದನು. ಆರೋಪಿ ತನ್ನ ಪತ್ನಿ ಹಾಗೂ 5 ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಸಮಯದಲ್ಲಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಆಕೆಯ ತಾಯಿಗಾಗಲಿ ಶಾಲೆಯ ಶಿಕ್ಷಕರಿಗಾಗಲಿ ಬಾಲಕಿ ಗರ್ಭಿಣಿಯಾಗಿದ್ದಾಳೆಂದು ತಿಳಿದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಬಾಲಕಿ ಮನೆಯಲ್ಲಿ ಹೆರಿಗೆಯಾದಾಗ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ. ಹೆರಿಗೆ ನಂತರ ಬಾಲಕಿಯನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆಸ್ಪತ್ರೆ ಅಧಿಕಾರಿಗಳು ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ನಂತರ ಪೊಲೀಸರು ಬಾಲಕಿಯ ಹೇಳಿಕೆ ಪಡೆದು ಪೋಕ್ಸೋ ಪ್ರಕರಣ ದಾಖಲಿಸಿದ್ದರು. ಲೈಂಗಿಕ ದೌರ್ಜನ್ಯದ ಹಿಂದೆ ಯಾರಿದ್ದಾರೆಂದು ಬಹಿರಂಗಪಡಿಸಲು ಬಾಲಕಿ ಹಿಂಜರಿದಿದ್ದಳು. ನಂತರ ಪೊಲೀಸರು ನವಜಾತ ಶಿಶುವಿನ DNA ಪರೀಕ್ಷೆ ನಡೆಸಲು ನಿರ್ಧರಿಸಿ ವಿಚಾರಣೆ ನಡೆಸುತ್ತಿರುವಾಗ ಬಾಲಕಿಯ ತಂದೆಯೇ ಗರ್ಭಧಾರಣೆಗೆ ಕಾರಣ ಎಂಬುದು ತಿಳಿದುಬಂದಿದೆ. ಬಂಧನ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಆರೋಪಿಯನ್ನು ಸಹ DNA ಪರೀಕ್ಷೆಗೆ ಒಳಪಡಿಸಲು ಪೊಲೀಸರು ತೀರ್ಮಾನಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ 24ನೇ ವಾರ್ಷಿಕೋತ್ಸವ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ನಡೆಯಿತು. ಕ್ಷೇತ್ರ ಅರ್ಚಕ ಸೂರ್ಯನಾರಾಯಣ ಅಡಿಗ ದೀಪ ಪ್ರಜ್ವಲನೆಗೈದು ಚಾಲನೆ ನೀಡಿದರು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ 24ನೇ ವಾರ್ಷಿಕೋತ್ಸವ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ನಡೆಯಿತು. ಕುತ್ಯಾಳ ಕ್ಷೇತ್ರ ಅರ್ಚಕ ಸೂರ್ಯನಾರಾಯಣ ಅಡಿಗ ದೀಪ ಪ್ರಜ್ವಲನೆಗೈದು ಚಾಲನೆ ನೀಡಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರಬೇತಿ ಕೇಂದ್ರದ ಅಧ್ಯಕ್ಷ ಗೋಪಾಲಕೃಷ್ಣ ಕೂಡ್ಲು ವಹಿಸಿದ್ದರು. ಯಕ್ಷಗಾನ ಕಲಾವಿದ ನಾ ಕಾರಂತಪೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭ ಪ್ರಸಾದನ ಕಲಾವಿದ ಸುಧಾಕರ ಮಲ್ಲ ಎಂಬುವರನ್ನು ಸನ್ಮಾನಿಸಲಾಯಿತು. ಧಾರ್ಮಿಕ ಮುಂದಾಳು ಡಾಕ್ಟರ್ ವೆಂಕಟರಮಣ ಹೊಳ್ಳ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರ ಕೆಜಿ ಶಾನ್ಭೋಗ್, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಸತೀಶ್ ಅಡಪ, ಕೂಡ್ಲು ಮೇಳದ ವ್ಯವಸ್ಥಾಪಕ ರವಿರಾಜ್ ಅಡಿಗ ಉಪಸ್ಥಿತರಿದ್ದರು. ವೀಣಾ ಶಾನ್ಭೋಗ್ ಸನ್ಮಾನ ಪತ್ರ ವಾಚಿಸಿದರು. ವಿಘ್ನೇಶ್ ಕಾರಂತ ಪ್ರಾರ್ಥನೆ ಹಾಡಿದರು. ಸುರೇಶ್ ಮಣಿಯಾನಿ ಸ್ವಾಗತಿಸಿ ಸುರೇಂದ್ರಕ್ಕೆ ಧನ್ಯವಾದವಿತ್ತರು. ರಾಮ್ ಪ್ರಸಾದ್ ಮಯ್ಯ ನಿರೂಪಿಸಿದರು. ನಂತರ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ತಾಳಮದಲ್ಲೇ ರಾಮಾಂಜನೇಯ ಪ್ರಸಂಗ ನಡೆಯಿತು. ಸಾಯಂಕಾಲ ತರಬೇತಿ ಕೇಂದ್ರದ ಹಿರಿಯ ಹಾಗೂ ಕಿರಿಯ ಸದಸ್ಯರಿಂದ ಸಹಸ್ರ ಕವಚ ಮೋಕ್ಷ ಯಕ್ಷಗಾನ ಬಯಲಾಟ ನಡೆಯಿತು. ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಯಕ್ಷಗಾನ ಬಯಲಾಟ ವೀಕ್ಷಿಸಲು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿದ್ಯಾರ್ಥಿಗಳ ಕಲಾ ಪ್ರದರ್ಶನಗಳಿಗೆ ಹೊಸ ಆಯಾಮವನ್ನು ನೀಡಿ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ಕಾರಡ್ಕ GVHS ಶಾಲೆಗೆ ಹೊಸ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಅದ್ದೂರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಆಡಿಟೋರಿಯಂನ ಉದ್ಘಾಟನೆಯನ್ನು ನೆರವೇರಿಸಿದರು. ವಿದ್ಯಾರ್ಥಿಗಳ ಕಲಾತ್ಮಕ ಪ್ರದರ್ಶನಗಳಿಗೆ ಹೊಸ ಆಯಾಮವನ್ನು ನೀಡಿ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ಕಾರಡ್ಕ GVHS ಶಾಲೆಯಲ್ಲಿ ಸಿದ್ಧಪಡಿಸಲಾದ ಆಡಿಟೋರಿಯಂನ ಉದ್ಘಾಟನೆಯನ್ನು ಅದ್ದೂರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ನೆರವೇರಿಸಿದರು. ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಡ್ವೊಕೇಟ್ ಗೋಪಾಲಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಮುಖ್ಯೋಪಾಧ್ಯಾಯ ಸಂಜೀವ ಎಂ ಮುಖ್ಯ ಭಾಷಣ ಮಾಡಿದರು. ವಾರ್ಡ್ ಸದಸ್ಯರಾದ ರೂಪಾ ಸತ್ಯನ್, ಪ್ರಸೀಜ ಎ, ಸತ್ಯವತಿ SR, ತಂಬಾನ್ ಎಂ, ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿ ಜಯನ್ ಕಾಡಗ, MPTA ಅಧ್ಯಕ್ಷೆ ರಂಜಿನಿ KR, ಶಾಲಾ ಪ್ರಾಂಶುಪಾಲೆ ಮೀರಾ ಜೋಸ್, SMC ಚೇರ್ಮನ್ ಸುರೇಶ್ ಕುಮಾರ್ ಕೆ, ಹಿರಿಯ ಶಿಕ್ಷಕ ಅಜಿತ್ KG 2023-24ರ ಕಂದಾಯ ಜಿಲ್ಲಾ ಕಲೋತ್ಸವದ ಯಶಸ್ಸಿಗೆ ತೆರೆಮರೆಯಲ್ಲಿ ಸಹಕರಿಸಿದ ವಿವಿಧ ಉಪಸಮಿತಿ ಸದಸ್ಯರಾದ ರಾಜನ್ ಬೇಪಿ, ರಾಜೇಶ್ ಎ, ಹನೀಫಾ OP, ಜ್ಯೋತಿ ಚಂದ್ರನ್ KP, ಶಾಲಾ ಸಂಸತ್ ಕಲಾವೇದಿಯ ಸಂಚಾಲಕಿ ಸನೀಶಾ ಕುಮಾರಿ ಮುಂತಾದವರು ಶುಭ ಹಾರೈಸಿದರು. PTA ಅಧ್ಯಕ್ಷ ಸುರೇಶ್ ಕುಮಾರ್ ಕೆ ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ಡಾಕ್ಟರ್ ಅಶೋಕನ್ ಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ವಿಶ್ವ ಬ್ರಾಹ್ಮಣ ಸೇವಾ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಭುವನೇಶ ಆಚಾರ್ಯ ತಾಳಿಪಡ್ಪು ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ವಿಶ್ವ ಬ್ರಾಹ್ಮಣ ಸೇವಾ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷ ಭುವನೇಶ ಆಚಾರ್ಯ ತಾಳಿಪಡ್ಪು ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ವಿಶ್ವಕರ್ಮ ಮಂದಿರದಲ್ಲಿ ಜರುಗಿತು. ಕಾರ್ಯದರ್ಶಿ KG ಗಣೇಶ್ ಆಚಾರ್ಯ ಆಡಳಿತ ಸಮಿತಿಯ ವಾರ್ಷಿಕ ವರದಿ ವಾಚಿಸಿದರು. ಕೋಶಾಧಿಕಾರಿ ನಲ್ಕ ಪ್ರವೀಣ್ ಕುಮಾರ್ ಆಚಾರ್ಯ ಲೆಕ್ಕಪತ್ರ ವರದಿ ಮಂಡಿಸಿದರು. ಉಪಸಮಿತಿಗಳಾದ ಶ್ರೀ ವಿಶ್ವಕರ್ಮ ಮಹಿಳಾ ಸಂಘ ಮತ್ತು ಶ್ರೀ ವಿಶ್ವಕರ್ಮ ಯುವಕ ಸಂಘಗಳ ವಾರ್ಷಿಕ ಮಹಾಸಭೆ ಈ ಸಂದರ್ಭದಲ್ಲಿ ಸಂಯುಕ್ತವಾಗಿ ನಡೆಯಿತು.
ಮಹಿಳಾ ಸಂಘದ ಕಾರ್ಯದರ್ಶಿ ಹೇಮಲತಾ ಗಣೇಶ್ ಆಚಾರ್ಯ ವಾರ್ಷಿಕ ವರದಿ ವಾಚಿಸಿದರು. ಕೋಶಾಧಿಕಾರಿ ಗಾಯತ್ರಿ ಭವಾನಿ ಶಂಕರ ಆಚಾರ್ಯ ಲೆಕ್ಕಪತ್ರ ಮಂಡಿಸಿದರು. ಯುವಕ ಸಂಘದ ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿ ಕೆರೆಮನೆ ವಸಂತ ಆಚಾರ್ಯ, ಕೋಶಾಧಿಕಾರಿ ಹರಿಪ್ರಸಾದ ಆಚಾರ್ಯ ಲೆಕ್ಕಪತ್ರ ಮಂಡಿಸಿದರು. ಸಮಿತಿಯನ್ನು ಪುನರ್ ರಚಿಸಲಾಯಿತು. ಅಧ್ಯಕ್ಷರಾಗಿ ಶೀತಲ್ ಕುಮಾರ್ ಆಚಾರ್ಯ, ಕಾರ್ಯದರ್ಶಿಯಾಗಿ ಹರಿಪ್ರಸಾದ್ ಆಚಾರ್ಯ, ಕೋಶಾಧಿಕಾರಿಗಳಾಗಿ ಪುರಂದರ ಆಚಾರ್ಯ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಪುತ್ತಿಗೆ ಗ್ರಾಮ ಪಂಚಾಯತ್ ಸದಸ್ಯೆ ಕಾವ್ಯ ಯಜ್ಞೇಶ್ ಆಚಾರ್ಯ ಅವರಿಗೆ ಗೌರವಾರ್ಪಣೆ ಮಾಡಲಾಯಿತು. ಸಮಾಜದ ಹಿರಿಯರ ಕನಸಾದ ಸಭಾಭವನ ನಿರ್ಮಾಣದ ವಿನಂತಿ ಪತ್ರವನ್ನು ಸಂಘದ ಮಾಜಿ ಅಧ್ಯಕ್ಷ ಕೆ ಸುರೇಂದ್ರ ಆಚಾರ್ಯ ಶ್ರೀಮಾತಾ ಜ್ಯುವೆಲ್ಲರಿ ಬಿಡುಗಡೆಗೊಳಿಸಿದರು. ಸಭಿಕರ ಭಾಷಣದಲ್ಲಿ ಕಲ್ಮಾಡಿ ಸದಾಶಿವ ಆಚಾರ್ಯ, ಪೆರ್ನೆ ವಿಷ್ಣು ಆಚಾರ್ಯ, ಬಿ ವಿಘ್ನೇಶ್ ಆಚಾರ್ಯ, ಬೋವಿಕಾನ ಚಂದ್ರಶೇಖರ ಆಚಾರ್ಯ, ಪೆರ್ನೆ ಮಧುಸೂದನ ಆಚಾರ್ಯ, ಚಂಚಲಾಕ್ಷಿ ಚಂದ್ರಶೇಖರ ಆಚಾರ್ಯ ಮುಂತಾದವರು ಮಾತನಾಡಿದರು. ವೇದಿಕೆಯಲ್ಲಿ ಆಡಳಿತ ಸಮಿತಿಯ ಅಧ್ಯಕ್ಷ ಭುವನೇಶ್ ಆಚಾರ್ಯ, ಉಪಾಧ್ಯಕ್ಷ ಸುರೇಶ್ ಆಚಾರ್ಯ, ಕಾರ್ಯದರ್ಶಿ ಗಣೇಶ ಆಚಾರ್ಯ, ಕೋಶಾಧಿಕಾರಿ ಪ್ರವೀಣ್ ಕುಮಾರ್ ಆಚಾರ್ಯ, ಯುವಕ ಸಂಘದ ಅಧ್ಯಕ್ಷ ಶೀತಲ್ ಕುಮಾರ್ ಆಚಾರ್ಯ, ಮಹಿಳಾ ಸಂಘದ ಅಧ್ಯಕ್ಷೆ ವೇದಾವತಿ ಸದಾಶಿವ ಆಚಾರ್ಯ ಉಪಸ್ಥಿತರಿದ್ದರು. ಜೊತೆ ಕಾರ್ಯದರ್ಶಿಗಳಾದ ಕೆರೆಮನೆ ತುಕಾರಾಮ ಆಚಾರ್ಯ ಸ್ವಾಗತಿಸಿ, ವೇಣುಗೋಪಾಲ ಆಚಾರ್ಯ ನೆಕ್ರಾಜೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವರ್ಷಾವಧಿ ನಾಗರ ಪಂಚಮಿ ಆಚರಣೆಯನ್ನು ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ನಾಗನ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕವಾಗಿ ನಡೆಸಲಾಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ವರ್ಷಾವಧಿ ನಾಗರ ಪಂಚಮಿ ಆಚರಣೆಯನ್ನು ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ನಾಗನ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಕೆಕೆ ಕುಂಡಾಪು, ಪೆರ್ಲಾ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷೆ ಶ್ಯಾಮಲಾ ಪತ್ತಡ್ಕ, ಶ್ರೀ ಜಟಾಧಾರಿ ಮೂಲಸ್ಥಾನ ಮಲೆತಡ್ಕ ಇದರ ಅಧ್ಯಕ್ಷ ರಾಧಾಕೃಷ್ಣ ಪತ್ತಡ್ಕ, ಕ್ಷೇತ್ರ ಆಡಳಿತ ಮುಕ್ತೇಸರ ಚಂದ್ರಶೇಖರ ಏತಡ್ಕ, ಡಾಕ್ಟರ್ ಪ್ರಕಾಶ್ ವೈಎಚ್, ಮುಕ್ತೇಸರ ವೈವಿ ಸುಬ್ರಹ್ಮಣ್ಯ, ಏತಡ್ಕ ಶ್ರೀ ನಾಗರಕ್ತೇಶ್ವರಿ ದೈವಸ್ಥಾನ ಗದ್ದೆಮನೆ ಇದರ ಕೋಶಾಧಿಕಾರಿ ಗದ್ದೆಮನೆ ಮುರಳೀಕೃಷ್ಣ ಮಾಣಿತೋಡಿ ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಲಕ್ಷ್ಮೀನಾರಾಯಣ ಪಡಿಕಲ್ಲು ನಾಗನಿಗೆ ಕ್ಷೀರಾಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಸಾಮೂಹಿಕ ಪ್ರಾರ್ಥನೆಗೈದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹೊಸಂಗಡಿ ಕುಂಜತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಹಾಗೂ ಶಿಕ್ಷಕರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳ ಅಭಿನಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. ಹೊಸಂಗಡಿ ಕುಂಜತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಹಾಗೂ ಶಿಕ್ಷಕರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳ ಅಭಿನಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. Two important events of this academic year. One is officially we are hand over the responsibility of this students council members and elected cabinet members for this academic year's important duties and responsibilities to be discharged very promptly, perfectly, for the benefit of the growth of this school system. ಮತದಾನದ ಮೂಲಕ ಮಕ್ಕಳನ್ನು ಬಾಲ್ಯದಿಂದಲೇ ಚುನಾವಣಾ ಪ್ರಕ್ರಿಯೆಗೆ ಪರಿಚಯಿಸುವ ಶಾಲಾ ಉಪಕ್ರಮವು ಪ್ರಶಂಸೆಗೆ ಕಾರಣವಾಯಿತು. ದೇಶದ ರಾಜಕೀಯ ವ್ಯವಸ್ಥೆಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಲು ಸಹಕರಿಸಲು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು. ನಂತರ ಶಾಲಾ ವಿದ್ಯಾರ್ಥಿ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿವಿಧ ಇಲಾಖೆಗಳನ್ನು ಹಂಚಿಕೆ ಮಾಡಲಾಯಿತು ಹಾಗೂ ಆಯಾ ವರ್ಷಕ್ಕೆ ಶಾಲಾ ಜವಾಬ್ದಾರಿಗಳನ್ನು ನೀಡಲಾಯಿತು. ಪ್ರಧಾನಮಂತ್ರಿ, ಶಿಕ್ಷಣ ಸಚಿವ, ನೈರ್ಮಲ್ಯ ಸಚಿವ, ಗ್ರಂಥಾಲಯ ನಿರ್ವಹಣೆ, ರಕ್ಷಣಾ ಸಚಿವ, ಆಹಾರ ಸಚಿವ ಮುಂತಾದ ವಿವಿಧ ಇಲಾಖೆಗಳನ್ನು ಮಕ್ಕಳಿಗೆ ನೀಡಲಾಯಿತು. ಎಲ್ಲ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರು ಪ್ರಮಾಣವಚನ ಸ್ವೀಕರಿಸಿದರು. ಇದರಿಂದಾಗಿ ವಿದ್ಯಾರ್ಥಿಗಳು ವರ್ಷವಿಡೀ ಶಾಲಾ ನಿರ್ವಹಣೆಯಲ್ಲಿ ಶಿಸ್ತು ಮತ್ತು ಇತರ ವಿಷಯಗಳಲ್ಲಿ ಶಿಕ್ಷಕರಿಗೆ ಸಹಾಯ ಮಾಡುತ್ತಾರೆ. ಶಾಲಾ ನಿರ್ವಹಣೆಯ ಈ ತಂತ್ರದ ಮೂಲಕ ಮಕ್ಕಳು ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಪ್ರಾಯೋಗಿಕ ಅನುಭವವನ್ನು ಪಡೆಯುತ್ತಾರೆ. ನಂತರ ಶಾಲಾ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ನೀಡಿ ಅಭಿನಂದಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚೂರಿ ಗಾರ್ಡನ್ ಕೃಷ್ಣನ್ ನಾಯರ್ ಸ್ಮಾರಕ ವಾಚನಾಲಯ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ದೀಪಾ ನಿಶಾಂತ್ ಅವರು ಬರೆದ ಪುಸ್ತಕದ ಕುರಿತು ಚರ್ಚೆ ನಡೆಯಿತು. ಇಳಂಬಚ್ಚಿ ಗುರು ಚಂದುಪಣಿಕರ್ ಮೆಮೋರಿಯಲ್ ಹೈಯರ್ ಸೆಕೆಂಡರಿ ಶಾಲೆಯ +2 ವಿದ್ಯಾರ್ಥಿನಿ ನಯನ ಎಂವಿ ಪುಸ್ತಕ ಪರಿಚಯ ಮಾಡಿಕೊಟ್ಟರು. ಚೂರಿ ಗಾರ್ಡನ್ ಕೃಷ್ಣನ್ ನಾಯರ್ ಸ್ಮಾರಕ ವಾಚನಾಲಯ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ದೀಪಾ ನಿಶಾಂತ್ ಅವರ ಕುನ್ನೋಳ ಮುಂದಲ್ಲೋ ಭೂತಕಾಲ ಕುಳಿರ್ ಎಂಬ ಪುಸ್ತಕದ ಕುರಿತು ಚರ್ಚೆ ನಡೆಯಿತು. ಇಳಂಬಚ್ಚಿ ಗುರು ಚಂದುಪಣಿಕರ್ ಮೆಮೋರಿಯಲ್ ಹೈಯರ್ ಸೆಕೆಂಡರಿ ಶಾಲೆಯ +2 ವಿದ್ಯಾರ್ಥಿನಿ ನಯನ ಎಂವಿ ಪುಸ್ತಕ ಪರಿಚಯ ನೆರವೇರಿಸಿದರು. ಗ್ರಂಥಾಲಯದ ತಾಲೂಕು ಪರಿಷತ್ ಸದಸ್ಯ ಸಿ ಸಂತೋಷ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು.
ನಿವ್ಯ ಟಿ ಸನೂಪ್, ನಿವ್ಯ ಟಿಎಂ, ನಮ್ರತಾ ಪಿಕೆ, ಗ್ರಂಥಪಾಲಕಿ ನಂದನ ಪಿಕೆ ಪುಸ್ತಕ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಯುವ ಸಂಚಾಲಕ ಬಿನೇಶ್ ವಿತನ್ ಸ್ವಾಗತಿಸಿ ಸಜೀವನ್ ಎಂಪಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸೀಡ್ ಇಂಟರ್ನ್ಯಾಷನಲ್ ಕಾಸರಗೋಡು ತಾಲೂಕಿನ 1,000 ಮಹಿಳೆಯರಿಗೆ ಉಚಿತ ಆಫೀಸ್ ಆಟೋಮೇಷನ್ ಕೋರ್ಸ್ ಅನ್ನು ಒದಗಿಸುತ್ತಿದೆ. ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಈ ಕೋರ್ಸ್ ಬಹಳ ಪ್ರಯೋಜನಕಾರಿಯಾಗಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವ ವಲಯದಲ್ಲಿರುವ ಮಹಿಳೆಯರ ಸಬಲೀಕರಣದ ಉದ್ದೇಶದಿಂದ ಎಷ್ಟು ದೊಡ್ಡ ಶೈಕ್ಷಣಿಕ ಯೋಜನೆಯನ್ನು ಉಚಿತವಾಗಿ ಜಾರಿಗೆ ತರಲಾಗುತ್ತಿದೆ ಎಂದು 5,000ಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿ ನೀಡಿರುವುದು ಹಾಗೂ 50,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಕಲಿಸಲು ಸಾಧ್ಯವಾಗಿರುವುದು സീഡിನ ಹೆಮ್ಮೆಯ സാധനയാಗಿದೆ ಎಂದು പദാധികാരികൾ ತಿಳಿಸಿದರು. കാസർഗോഡ് അതുപോലെ താലൂക്കിലെയും ഹോസ്ദുർഗ് താലൂക്കിലെയും വരുന്ന 1000 വനിതകൾക്ക് നമ്മൾ സൗജന്യമായി കമ്പ്യൂട്ടർ പരിശീലന പദ്ധതി നടത്താൻ വേണ്ടി തീരുമാനിച്ചിരിക്കുകയാണ്. അപ്പോൾ നമ്മൾ ഒരു പഠിതാവിന് 1 മാസം നീണ്ടു നിൽക്കുന്ന പരിപാടിയാണ്. ഓഫീസ് ഓട്ടോമേഷനാണ് നമ്മൾ പഠിപ്പിക്കുന്നത്. തികച്ചും സൗജന്യമായിട്ടാണ് ഈ പദ്ധതി നമ്മൾ നടത്തുന്നത്. അതും വനിതകളെ ശക്തിപ്പെടുത്തുക എന്ന ഉദ്ദേശത്തോടു കൂടി. അപ്പോൾ ഇത് ചട്ടഞ്ചാലിലുള്ള നമ്മുടെ ട്രെയിനിങ് സെൻറ്ററിൽ വെച്ചുകൊണ്ടായിരിക്കും ഈ കോച്ചിങ് നടക്കുക. അപ്പോൾ ഒരു ദിവസം 7ഓളം സെഷനുകൾ ഉൾപ്പെടുത്തിയിട്ടുള്ള വ്യത്യസ്ത ബാച്ചുകളായിട്ട് നമുക്കൊരു ദിവസം 70ഓളം വരുന്ന ആളുകൾക്ക് അറ്റ് എ ടൈമിൽ പഠിക്കാൻ തക്ക രീതിയിലുള്ള സജ്ജീകരണങ്ങളാണ് നമ്മൾ അതിനു വേണ്ടി ഒരുക്കിയിട്ടുള്ളത്. ಸೀಡ್ ನಿರ್ದೇಶಕ ಶರಫುದ್ದೀನ್ ಪಕ್ಯಾರ, ಸಿಇಒ ಸಿಎ ಶಫೀಕ್, ಆಪರೇಷನ್ ಮ್ಯಾನೇಜರ್ ಶಾಹಿಮಾ ಫಿದಾ, ಆಫೀಸ್ ಮ್ಯಾನೇಜರ್ ಫಾತಿಮತ್ ಫರ್ಜಾನಾ, ಮುಖ್ಯ ಸಂಯೋಜಕಿ ಶಬಾನಾ ನೀಲಾರ್, ಮಾಧ್ಯಮ ಸಂಯೋಜಕಿ ಅಶ್ವಿನಿ ಮೋಲ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಟರ್ ಅಥಾರಿಟಿ ಪೆನ್ಷನರ್ಸ್ ಕೂಟ ಎಂಬುದ ಆಶ್ರಯದಲ್ಲಿ ವಿದ್ಯಾನಗರ ವಾಟರ್ ಅಥಾರಿಟಿ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ರಾಷ್ಟ್ರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಆಯೋಗದ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ ಕುಂದುಕೊರತೆ ಪರಿಹಾರ ಅದಾಲತ್ ನಡೆಯಿತು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಕಾಸರಗೋಡು ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 15 ವರ್ಷದ ಬಾಲಕಿಯನ್ನು ಗರ್ಭಿಣಿಯಾಗಿಸಿದ ಘಟನೆ, ಪ್ರಕರಣದಲ್ಲಿ ಬಾಲಕಿಯ ತಂದೆಯ ಬಂಧನ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ 24ನೇ ವಾರ್ಷಿಕೋತ್ಸವ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ. ಕಾರಡ್ಕ ಜಿವಿಎಚ್ಎಸ್ ಶಾಲೆಯ ನೂತನ ಆಡಿಟೋರಿಯಂನ ಉದ್ಘಾಟನೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.